ಇವತ್ತು ಮಾಡಿರೋ ಅಂಥ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ವೆಯ್ಟ್ ಗೇನ್ ಆಗುವಂಥದ್ದು, ಹಾಗೆ ಡ್ರೈ ಫ್ರೂಟ್ಸ್ ಲಡ್ಡು ಇವತ್ತು ಮಾಡಿರೋ ಅಂಥ ರೆಸಿಪಿ ಬಂದು ಸುಮಾ ಅಡುಗೆ ರೆಸಿಪಿಗೆ ಸ್ವಾಗತ. ಈ ವಿಡಿಯೋನ ಕೊನೆ ತನಕ ನೋಡಿ, ಸ್ಕಿಪ್ ಮಾಡ್ದಲೆ. ನಾನಿಲ್ಲಿ ಮೊದಲಿಗೆ ಸ್ಟವ್ ಹಚ್ಚಿ ಒಂದು 200 ಗ್ರಾಮ್ ಅಷ್ಟು ನಾನಿಲ್ಲಿ ಮಖನನ್ನು ತೊಗೊಂಡಿದ್ದೀನಿ. ಮಖನ ತೊಗೊಂಡಿದ ನಂತರ ನಾನಿಲ್ಲಿ ಒಂದು ಬಾಣಲೆ ಇಟ್ಕೊಂಡು, ಬಾಂಡೆ ಬಿಸಿ ಆದ ನಂತರ ನಾನಿಲ್ಲಿ ಮಖನನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಲೈಟಾಗಿ ಬಿಸಿ ಮಾಡಿದ್ರೆ ಸಾಕಾಗುತ್ತೆ, ಇದೇನು ಜಾಸ್ತಿ ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪನೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನೆಲ್ಲ ಹುರ್ಕೊಳ್ತಾ ಹೋಗಬೇಕಾಗುತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಗನೆ ಸೀದ್ಬಿಡೋ ಚಾನ್ಸಸ್ ಇರುತ್ತೆ. ನೋಡಿ, ಹಿಂಗೆ ನಿಧಾನಕ್ಕೆ ಎಲ್ಲದನ್ನು ನೀಟಾಗಿ ಹುರ್ಕೊಳ್ತಾ ಹೋಗೋಣ. ನೋಡಿ, ಈಗ ಹುರಿದಿದ್ದು ಆಗಿದೆ. ಇದನ್ನು ನಾನು ಒಂದು ಪ್ಲೇಟ್ಗೆ ಎತ್ತಿಟ್ಕೊತೀನಿ. ಅದಾದ ನಂತರ ನಾನೀಗ ಪಂಪ್ಕಿನ್ ಅಂದರೆ ಕುಂಬಳಕಾಯಿ ಬೀಜನ, ಪಂಪ್ಕಿನ್ ಸೀಡ್ಸ್ನ ನಾನಿಲ್ಲಿ ಹಾಕೋತಿದ್ದೀನಿ. ಅದನ್ನು ಬಿಸಿ ಮಾಡಿ ಸೈಡ್ಗೆ ಎತ್ತಿಟ್ಕೋತೀನಿ. ಅದಾದ ನಂತರ ನಾನಿಲ್ಲಿ ಸೂರ್ಯಕಾಂತಿ ಬೀಜವನ್ನು ಹಾಕೋತಿದ್ದೀನಿ, ಸನ್ಫ್ಲವರ್ ಸೀಡ್ಸ್ನ ಹಾಕೋತಾ ಇದ್ದೀನಿ. ಅದನ್ನು ಅಷ್ಟೇ ಲೈಟಾಗಿ ನಾನಿಲ್ಲಿ ಬಿಸಿ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ. ಕಡಿದ್ರೆ ಕಟಕ್ ಅನ್ನಬೇಕು, ಆ ಥರ ಆಗಿದ್ರೆ ಸಾಕು. ನೋಡಿ, ಇದು ಪರ್ಫೆಕ್ಟ್ ಆಗಿದೆ. ಇದನ್ನು ಅಷ್ಟೇ ನಾನೀಗ ಒಂದು ಪ್ಲೇಟ್ಗೆ ಅಂತ ಆರೋದಕ್ಕೆ ಅಂತಲೇ ಬಿಡ್ತೀನಿ. ನಾನು ಇದನ್ನು ಎತ್ತಿಟ್ಕೋತಿದ್ದೀನಿ. ಹಾಗೆ ನಾವೀಗ ತೊಗೊಂಡಂಥ ಪಂಪ್ಕಿನ್ ಸೀಡ್ಸು ಹಾಗೆ ಸನ್ಫ್ಲವರ್ ಸೀಡ್ಸ್ನು ನಾನೀಗ ಒಂದು ಪ್ಲೇಟ್ಗೆ ಆರೋದಕ್ಕಿಂತ ಬಿಟ್ಟಿದ್ದೀನಿ. ಅದಾದ ನಂತರ ನಾನಿಲ್ಲಿ ಆಲ್ರೆಡಿ ಮುಂಚೆನೇ ಸ್ವಲ್ಪ ಬಿಳಿ ಎಳ್ಳನ್ನ ಹುರ್ಕೊಂಡಿದ್ದೆ. ಹಾಗೆ ಇನ್ನೊಂದು ಸ್ವಲ್ಪ ಲೈಟಾಗಿ ಬಿಸಿ ಇರಲಿ ಅನ್ನೋಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಹುರ್ಕೋತಾ ಇದ್ದೀನಿ. ಈಗ ಬಿಸಿಯಾದ ನಂತರ ಇದನ್ನು ಅಷ್ಟೇ ನಾನು ಒಂದು ಪ್ಲೇಟ್ಗೆ ಎತ್ತಿಟ್ಕೋತೀನಿ. ಹಾಗೆ ಎತ್ತಿಟ್ಕೊಂಡ ನಂತರ ನಾನು ಅದೇ ಬಾಣಲಿಗೆ ನಾನಿಲ್ಲಿ ವಾಟರ್ ಮೆಲನ್ ಸೀಡ್ಸ್ನ ನಾನಿಲ್ಲಿ ಒಂದು 100 ಗ್ರಾಮ್ ಅಷ್ಟು ನಾನಿಲ್ಲಿ ಹಾಕೊಳ್ತಾ ಹೋಗ್ತಾ ಇದ್ದೀನಿ. ಅದನ್ನು ಅಷ್ಟೇ ಲೈಟಾಗಿ ಸ್ವಲ್ಪನೇ ಬಿಸಿ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ನಾನಿಲ್ಲಿ 2 ಪ್ಯಾಕನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಲೈಟಾಗಿ ಬಿಸಿ ಮಾಡ್ಕೊಳ್ತಾ ಹೋಗೋಣ. ನೀವು ಡ್ರೈ ಫ್ರೂಟ್ಸ್ ಉಂಡೆ ಮಾಡಬೇಕು ಅಂದರೆ ಎಲ್ಲದನ್ನು ಬಿಸಿ ಮಾಡಿ ನೀಟಾಗಿ ಉಂಡೆ ಮಾಡಿದ್ರೆ ಒಂದು 15 ಡೇಸ್ ಇಟ್ಕೋಬೋದು ಆಚೆ. ನೋಡಿ, ಇದು ಬಿಸಿ ಆಗಿದೆ. ಇದನ್ನು ನಾನು ಸೈಡ್ಗೆ ಎತ್ತಿಟ್ಕೋತೀನಿ. ಹಾಗೆ ನಾನೀಗ ಇದಕ್ಕೆ ಚಿಯಾ ಸೀಡ್ಸ್ನ ನಾನಿಲ್ಲಿ ಸೇರಿಸ್ತಾ ಹೋಗ್ತಾ ಇದ್ದೀನಿ. ಇದನ್ನು ಅಷ್ಟೇ ಒಂದು 100 ಗ್ರಾಮ್ ಅಷ್ಟು ನಾನಿಲ್ಲಿ ಚಿಯಾ ಸೀಡ್ಸ್ನ ಹಾಕೋತಾ ಇದ್ದೀನಿ. ಇದನ್ನು ಚಿಯಾ ಸೀಡ್ಸ್ ನೀವು ಇದರಲ್ಲಿ ಬೇಕು ಅಂತಂದರೆ ನೀವು ನಿಂಬೆಹಣ್ಣು ಜ್ಯೂಸ್ ಆದರೂ ಆರಾಮಾಗಿ ಮಾಡ್ಕೊಂಡು ಕುಡಿಬೋದು. ಬಾಡಿಗೆ ತುಂಬಾ ತಂಪಾಗುತ್ತೆ. ಇದು ಆದ ನಂತರ ನಾನೀಗ ಇದನ್ನು ಪ್ಲೇಟ್ಗೆ ಎತ್ತಿಟ್ಕೋತೀನಿ. ಹಾಗೆ ನಾನಿಲ್ಲಿ ಅದೇ ಬಾಣಲಿಗೆ ನಾನಿಲ್ಲಿ ಒಣದ್ರಾಕ್ಷಿನ ತೊಳೆದ್ಬಿಟ್ಟು ಹಾಕೋತಿದ್ದೀನಿ. ಯಾಕೆಂತಂದರೆ ದ್ರಾಕ್ಷಿಯಲ್ಲಿ ಸ್ವಲ್ಪ ಕಲ್ಲು ಮಣ್ಣು ಗಲೀಜಿರುತ್ತೆ, ಅದಕ್ಕೋಸ್ಕರ. ಇದನ್ನು ಅಷ್ಟೇ ಲೈಟಾಗಿ ಸ್ವಲ್ಪ ನಾವು ಹುರ್ಕೊಳ್ತಾ ಹೋಗಬೇಕಾಗುತ್ತೆ. ಇದನ್ನು ಸಹ ನಾನು ಹುರ್ಕೊಂಡಿದ ನಂತರ ಒಂದು ಪ್ಲೇಟ್ಗೆ ಹಾಕೋತೀನಿ. ಹಾಗೆ ನಾನಿಲ್ಲಿ ಫ್ಲ್ಯಾಕ್ಸ್ ಸೀಡ್ಸ್ನು ಸಹ ಇಲ್ಲಿ ಹಾಕೋತಾ ಇದ್ದೀನಿ. ನೋಡಿ, ಅದನ್ನು ಅಷ್ಟೇ ಲೈಟಾಗಿ ನಾವಿಲ್ಲಿ ಹುರ್ಕೊಳ್ತಾ ಹೋಗೋಣ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈ ಥರ ಹುರ್ಕೊಂಡ್ರೆ ಸಾಕು. ಇದನ್ನು ಅಷ್ಟೇ ನಾನೀಗ ಒಂದು ಸೈಡ್ಗೆ ಎತ್ತಿಟ್ಕೋತೀನಿ. ಹಾಗೆ ನಾನಿಲ್ಲಿ ಗಸಗಸೆನ ನಾನು ಆಲ್ರೆಡಿ ಮುಂಚೆನೇ ಹುರಿದು ಎತ್ತಿಟ್ಕೊಂಡಿದ್ದೀನಿ. ಈಗ ಅದಾದ ನಂತರ ನಾನಿಲ್ಲಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ನಾವು ಬಿಳಿ ಎಳ್ಳನ್ನು ನಾನಿಲ್ಲಿ ಹಾಕ್ಕೊಳ್ತಾ ಹೋಗ್ತಾ ಇದ್ದೀನಿ. ಹುರಿದಿರೋ ಅಂಥದ್ದನ್ನ ಬಿಳಿ ಎಳ್ಳು. ಇದನ್ನು ಅಷ್ಟೊಂದು ಮೀಡಿಯಮಾಗಿ ರುಬ್ಕೊಂಬರೋಣ. ನೋಡಿ, ಇಷ್ಟು ತರಿಯಾಗಿದ್ದರೆ ಸಾಕು. ನಾವು ತೊಗೊಂಡಂಥ ಹುರಿದಿಟ್ಟಂಥ ಬಾಣಲಿಗೆ ಅದಕ್ಕೆ ನಾನಿಲ್ಲಿ ಹಾಕ್ಕೊಳ್ತಾ ಹೋಗ್ತಾ ಇದ್ದೀನಿ. ಅದಾದ ನಂತರ ನಾನು ಅದೇ ಜಾರ್ಗೆ ನಾನಿಲ್ಲಿ ವಾಟರ್ ಮಿಲನ್ ಸೀಡ್ಸ್ನ ನಾನಿಲ್ಲಿ ಹಾಕ್ಕೊಂಡು ರುಬ್ಕೊಂಬರ್ತಿದ್ದೀನಿ. ನೋಡಿ, ರುಬ್ಬಿದ ನಂತರ ನಾನು ಅದಕ್ಕೆ ನಾನಿಲ್ಲಿ ಚಿಯಾ ಸೀಡ್ಸ್ನ ಹಾಕೋತಾ ಇದ್ದೀನಿ. ಅದನ್ನು ಅಷ್ಟೇ ಲೈಟಾಗಿ ರುಬ್ಬಿ ಸೇರಿಸ್ತಾ ಹೋಗೋಣ. ಒನ್ ಬೈ ಒನ್ ಹಾಕೋತಾ ಇದ್ದೀನಿ. ಹಾಗೆ ನಾನಿಲ್ಲಿ ಪಂಪ್ಕಿನ್ ಮತ್ತು ಸನ್ಫ್ಲವರ್ ಸೀಡ್ಸ್ 2 ಸೀಡ್ಸ್ನ ಒಟ್ಟಿಗೆ ಹಾಕಿ ರುಬ್ಕೋತಾ ಇದ್ದೀನಿ. ನೋಡಿ, ಈ ಥರ ನುಣ್ಣಗೆ ರುಬ್ಬಿದ್ರೆ ಸಾಕಾಗುತ್ತೆ. ಇದನ್ನು ಅಷ್ಟೇ ಒಂದು ಬಾಣಲಿಗೆ ಸೇರಿಸ್ತಾ ಹೋಗೋಣ. ಹಾಗೆ ನಾನಿಲ್ಲಿ ಗೋಡಂಬಿನ ನಾನು ಇಲ್ಲಾಂದರೆ ಒಂದು 250 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ನಾನಿಲ್ಲಿ ಹುರಿದು ಹಾಕೋತಾ ಇದ್ದೀನಿ. ಅದನ್ನು ಈಗ ಲೈಟಾಗಿ ರುಬ್ಕೊಳ್ತಾ ಬರೋಣ. ನೋಡಿ, ಎಷ್ಟು ರುಬ್ಬಿದ ನಂತರ ಎಷ್ಟು ಚೆನ್ನಾಗಾಗಿದೆ. ಇದನ್ನು ಅಷ್ಟೇ ನಾನು ಅದೇ ಬಾಂಡೆಗೆ ಸೇರಿಸ್ತೀನಿ. ತುಂಬಾ ನುಣ್ಣಗೆ ಬೇಡ, ಒಂದು 3/4 ಭಾಗ ನುಣ್ಣಗಿದ್ರೆ ಸಾಕಾಗುತ್ತೆ. ಸೇರಿಸಿದ ನಂತರ ನಾನು ಮಖನ ತೊಗೊಂಡಿದ್ವಲ್ಲ ಫಸ್ಟೇ ಹುರಿದಿಟ್ಟಂಥ ಮಖನೂ ಸ್ವಲ್ಪ ಈಗ ನಾನು ರುಬ್ಕೊಳ್ತಾ ಬರ್ತಿದ್ದೀನಿ. ಅದನ್ನು ಸೇರಿಸ್ತಾ ಹೋಗೋಣ. ಇನ್ನೊಂದು ಸಲ ನಾನು ಮಖನನ್ನು ಒಂದು ಮಿಕ್ಸಿ ಜಾರ್ ತೊಗೊಂಡು ಅದನ್ನು ರುಬ್ಕೊಂಡು ಹಾಕೋತಾ ಇದ್ದೀನಿ. ಹಾಗೆ ನಾನಿಲ್ಲಿ ಬಾದಾಮಿನ ನಾನು ಸ್ವಲ್ಪ ಲೈಟಾಗಿ ಕುಟ್ಟಿ ಹಾಕೋತಾ ಇದ್ದೀನಿ. ಯಾಕೆ ಅನ್ನೋದಾದರೆ ಮಿಕ್ಸಿ ಜಾರ್ಗೆ ಉಂಡುಂಡೆ ಆಗಿದ್ದರೆ ಮಿಕ್ಸಿ ಜಾರ್ ಹಾಳಾಗುತ್ತೆ ಅನ್ನೋಕ್ಕೋಸ್ಕರ ಸ್ವಲ್ಪ ಕುಟ್ಟಿ ನಾನು ಈಗ ರುಬ್ಬಿ ಹಾಕೋತಾ ಇದ್ದೀನಿ. ನೋಡಿ, ಅದನ್ನು ಸೇರಿಸ್ತಾ ಹೋಗೋಣ. ಸೇರಿಸಿದ ನಂತರ ನಾವೀಗ ಫ್ಲ್ಯಾಕ್ಸ್ ಸೀಡ್ಸ್ ಇತ್ತಲ್ಲ, ಅದನ್ನು ನಾನಿಲ್ಲಿ ಹಾಕೋತಾ ಹೋಗ್ತಾ ಇದ್ದೀನಿ. ಅದನ್ನು ರುಬ್ಬಿ ನಾನೀಗ ಸೇರಿಸ್ತಾ ಹೋಗ್ತಾ ಇದ್ದೀನಿ. ಅದಾದ ನಂತರ ನಾನಿಲ್ಲಿ ಒಣ ದ್ರಾಕ್ಷಿನ ನಾವು ಹುರ್ಕೊಂಡಿದ್ದಂಥ ಒಣ ದ್ರಾಕ್ಷಿನ ಲಾಸ್ಟದಾಗಿ ಹಾಕೋತಾ ಇದ್ದೀನಿ. ಅದನ್ನು ಅಷ್ಟೇ ಲೈಟಾಗಿ ಒಂದು ಮೀಡಿಯಮ್ಮಾಗಿ ರುಬ್ಕೊಳ್ತಾ ಹೋಗೋಣ. ಇದು ಲಾಸ್ಟಲ್ಲಿ ಹಾಕಬೇಕಾಗುತ್ತೆ. ಯಾಕೆ ಅನ್ನೋದಾದರೆ ತುಂಬಾ ಅಂಟು ಅಂಟಾಗಿರುತ್ತಲ್ವ, ಅದಕ್ಕೋಸ್ಕರ.
ಅದಾದ ನಂತರ ನಾನಿಲ್ಲಿ ಕಪ್ಪು ದ್ರಾಕ್ಷಿನೂ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ಹಸಿ ಖರ್ಜೂರನ ಬೀಜ ತೆಗ್ದು ಅದನ್ನು ಸ್ವಲ್ಪ ಸೇರಿಸ್ಕೊಳ್ತಾ ಹೋಗ್ತಾ ಇದ್ದೀನಿ. ತುಂಬಾ ಯೂಸ್ಫುಲ್ ಆಗುವಂಥ ರೆಸಿಪಿನ ಇವತ್ತು ಮಾಡಿ ತೋರಿಸ್ತಿದ್ದೀನಿ. ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹಾಗೆ ರುಬ್ಕೊಂಬಂದಿದ್ದೀನಿ ನೋಡಿ, ರುಬ್ಕೊಂಬಂದಿದ ನಂತರ ಸೇರಿಸ್ತಾ ಹೋಗ್ತಾ ಇದ್ದೀನಿ. ಇದು ಲಾಸ್ಟಲ್ಲಿ ಏನಕ್ಕೆ ರುಬ್ಬಿ ಅಂತ ಹೇಳಿದೆ ಅಂತಂದರೆ, ಫಸ್ಟು ಎಲ್ಲ ಡ್ರೈ ಫ್ರೂಟ್ಸ್ನ ರುಬ್ಬಿದ ನಂತರ ಇದು ಮಿಕ್ಸಿಗೆ ಅಂಟ್ಕೊಳ್ಳುತ್ತಲ್ವ, ಅದಕ್ಕೋಸ್ಕರ ನೀವು ಲಾಸ್ಟಲ್ಲಿ ರುಬ್ಬಬೇಕಾಗುತ್ತೆ. ನೋಡಿ ಎಲ್ಲ ರೀತಿ ನಾನು ರುಬ್ಬಿದಂಥದ್ದನ್ನ ಹಾಕ್ಕೊಂಡಿದ್ದೀನಿ ಒಟ್ಟಿಗೆ. ಹಾಗೆ ನಾನಿಲ್ಲಿ ಒಂದು 100 ಗ್ರಾಮ್ ಅಷ್ಟು ನಾನಿಲ್ಲಿ ಅಂಜೂರನ ತೊಗೊಂಡಿದ್ದೀನಿ. ಅಂಜೂರನೂ ಅಷ್ಟೇ ನಾನಿಲ್ಲಿ ರುಬ್ತಿಲ್ಲ, ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸತ ನಾನಿಲ್ಲಿ ಇಟ್ಕೊಂಡಿದ್ದೀನಿ. ಅದನ್ನು ಅಷ್ಟೇ ನಾನಿಲ್ಲಿ ಅಂಜೂರನ ಅದಕ್ಕೆ ಸೇರಿಸ್ತಾ ಹೋಗ್ತಿದ್ದೀನಿ ನೋಡಿ. ಹಾಗೆ ನಾನು ಸೇರಿಸಿದ ನಂತರ ನಾನಿಲ್ಲಿ ಫ್ರೆಶ್ ಆಗಿರೋವಂತಹ ಪ್ಯೂರ್ ಆರ್ಗ್ಯಾನಿಕ್ ಬೆಲ್ಲವನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಒಂದು ಚಿಕ್ಕದು ಒಂದು ಬಾಣಲಿಗೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ನಾನು ಇದನ್ನು ಕುದಿಯೋದಕ್ಕೆ ಬಿಡ್ತೀನಿ. ಇದರಲ್ಲೇನು ಪಾಕ ಬರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಬೆಲ್ಲ ಎಲ್ಲ ಕನ್ಗಿ ನೀಟಾಗಿ ಇಟ್ಕೊಂಡ್ರೆ ಸಾಕಾಗತ್ತೆ, ಕನ್ಗಿದ್ರೆ ಸಾಕು. ಅದಾದ ನಂತರ ನಾನಿಲ್ಲಿ ಅದು ಸ್ವಲ್ಪ ಬೆಲ್ಲ ಒಂದು ಮೀಡಿಯಮಾಗಿ ಕಾಯೋವರೆಗೂ ಅಷ್ಟೊತ್ತಿಗೆ ನಾವು ತೊಗೊಂಡಂಥ ರುಬ್ಬಿಟ್ಟಂಥ ಹಸಿಟ್ಟನ್ನ ನೀಟಾಗಿ ಕಲಿಸ್ತಾ ಹೋಗಬೇಕಾಗುತ್ತೆ. ಯಾಕೆ ಅಂತ ಅನ್ನೋದೇ ಆದರೆ, ದ್ರಾಕ್ಷಿ ಎಲ್ಲ ಅಂಟು ಥರ ಇರುತ್ತಲ್ವ ಉಂಡುಂಡೆಗೆ, ಅದು ನೀಟಾಗಿ ಹಸಿಟ್ಗೆಲ್ಲ ನೀಟಾಗಿ ಹೊಂದ್ಕೊಳ್ಬೇಕು. ಹಾಗೆ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ನೋಡಿ. ಎಲ್ಲ ನೀಟಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ. ಮಿಕ್ಸ್ ಮಾಡ್ಕೊಂಡಿದ್ದಂಥ ನಾವು ತೊಗೊಂಡಿದ್ದಂಥ ಕಾಯಿಸಿ ಇಟ್ಟಂಥ ಬೆಲ್ಲದ ಪಾಕವನ್ನು ನಾವಿಲ್ಲಿ ಸೇರಿಸ್ತಾ ಹೋಗ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಇರೋದ್ರಿಂದ ನೀವು ನಿಧಾನಕ್ಕೆ ಕಲಿಸ್ಕೊಳ್ತಾ ಹೋಗಬೇಕಾಗುತ್ತೆ. ಹಾಗೆ ನಿಧಾನಕ್ಕೆ ಉಂಡೆನ ಮಾಡ್ತಾ ಹೋಗಬೇಕಾಗುತ್ತೆ. ನಾವು ಅಷ್ಟೇ ಸ್ವಲ್ಪ ಸುಡ್ತಿತ್ತು, ಹಾಗೆ ನಿಧಾನಕ್ಕೆ ಒಂದೊಂದೇ ಆಗಿ ಉಂಡೆನ ಮಾಡ್ತಾ ಹೋದ್ವಿ. ಇದಿಲ್ಲ ಅಂತಂದರೂ ಒಂದು 25-30 ಉಂಡೆ ಆಗಿತ್ತು. ತುಂಬಾ ಯೂಸ್ಫುಲ್ ಆಗಿರೋವಂಥ ರೆಸಿಪಿ ಅಂತಲೇ ಹೇಳ್ಬೋದು. ಹಾಗೆ ಇದು ಒಳ್ಳೆ ಹೆಲ್ದಿ ಆಗಿರೋವಂಥದ್ದು. ನಿಮ್ಗೆ ಏನಾದರೂ ಮೂಳೆ ನೋವಿದ್ದರೆ, ಹಾಗೆ ಮೂಳೆ ಗಟ್ಟಿ ಆಗುತ್ತೆ, ಹಾಗೆ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ತಿನ್ನಲ್ಲ ಅನ್ನೋದಾದರೆ ಈ ಥರ ಮಿಕ್ಸಿಲಿ ರುಬ್ಬಿಟ್ಟು ಆರಾಮಾಗಿ ನೀವು ಮಾಡಿ ಮನೇಲಿ ಕೊಡ್ಬೋದು. ಇಲ್ಲ ಹಿರಿಯೋರಿಗೆ, ದೊಡ್ಡೋರಿಗೆ, ವಯಸ್ಸಾದಂಥವ್ರಿಗೆ ಹಲ್ಲಿಲ್ಲ ಅಂದರೆ ಈ ಥರ ಮಾಡಿ ನೀವು ಈಸಿಯಾಗಿ ಮಾಡಿ ಕೊಡಬಹುದು. ತುಂಬ ಯೂಸ್ಫುಲ್ ಆಗಿರುವಂಥದ್ದು. ಹಾಗೆ ವೆಯ್ಟು ತುಂಬಾ ಗೇಯ್ನ್ ಆಗುತ್ತೆ. ಈ ಮಾಡಿದ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಎಷ್ಟು ಉಂಡೆ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತಲ್ಲ, ಒಂದು 20-30 ಉಂಡೆ ಆಗಿದೆ. ಇವತ್ತು ಮಾಡಿದ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಹಾಗೆ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್.